ನಮಸ್ಕಾರ. ಗುರುಭ್ಯೋ ನಮಃ. Traffic jam, rain. So, Swamiji, I think, was stuck in that. Narayan Bhatt is not there to give pravachana. I am also not there. Swamiji will start now. व्यासाय भवनाशाय श्रीशाय गुणराशि हृद्याय शुद्धविद्याय मध्वाय च नमो नमः. ब्रह्मभङ्गरहितम् अदडं विमलं सदा आनन्दतीर्थमतलं बधेतापत्रयापहं. ब्रह्मचर्यहरिप्रीतिसुविद्यावादशालिनः इष्टदां कष्टहर्तृन्नः विद्यामान्यां मुनीन् नमः. ಶ್ರೀಗುರುಭ್ಯೋ ನಮಃ. ವಾಯುದೇವರ ಮೂರನೇ ಅವತಾರವಾದಂತಹ ಮಧ್ವಾಚಾರ್ಯರ ಚಿಂತನೆಯನ್ನು ನಾವು ಮಾಡುತ್ತಿದ್ದೆವು. ಆಚಾರ್ಯರನ್ನು ಸ್ತೋತ್ರ ಮಾಡುವಂತಹ ಒಂದು ಅಪೂರ್ವವಾದಂತಹ ಶ್ಲೋಕ ಅಬ್ರಹಂ ಭಂಗರಹಿತಂ ಎಂಬಂತಹ, ಅದರಲ್ಲಿ ಪ್ರಾರಂಭದಲ್ಲಿ ಬಂದಂತಹ ಒಂದು ಅಪೂರ್ವವಾದಂತಹ ವಿಶೇಷಣ ಅಭ್ರಮಂ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆಚಾರ್ಯರಲ್ಲಿ ಯಾವುದೇ ರೀತಿಯಾದಂತಹ ವಿಪರೀತ ಜ್ಞಾನವಾಗಲಿ ಅಜ್ಞಾನವಾಗಲಿ ಇಲ್ಲ. ಒಳ್ಳೆಯ ಜ್ಞಾನವನ್ನು ಹೊಂದಿದವರು ಆಚಾರ್ಯ ಮಧ್ವರು. ಅಂತಹ ಆಚಾರ್ಯರಲ್ಲಿ ನಾವು ಒಳ್ಳೆಯ ಜ್ಞಾನವನ್ನು ಕೊಡಿ ಅಂತ ನಾವು ಕೇಳಿಕೊಳ್ಳಬೇಕು. ಅವರಲ್ಲಿ ಜ್ಞಾನ ಎಂಥದ್ದು ನೋಡಬೇಕಾದರೆ ಹಿಂದೆ ನಾವು ಕೆಲವೊಂದು ಘಟನೆ ನೋಡ್ತಾ ಬಂದಿದ್ದೆವು. ಅದರಲ್ಲಿ ವಾದ ಮಾಡುವಂತಹ ಪ್ರಸಂಗದಲ್ಲಿ ವಾದ ಮಾಡೋ ಕ್ರಮ ಹೇಗೆ ನೋಡಬೇಕಾದರೆ, ವಾದದಲ್ಲಿ ಒಬ್ಬರು ಪ್ರಶ್ನೆ ಮಾಡ್ತಾರೆ, ಒಬ್ಬರು ಎದುರಿನವರು ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ಕೊಡಬೇಕು. ಆದರೆ ಆಚಾರ್ಯರ ಉತ್ತರ ಕೊಡುವಂತಹ ಶೈಲಿ ತುಂಬ ಚೆನ್ನಾಗುಂಟು. ಅದರಲ್ಲಿ ಒಬ್ಬ ಪೂರ್ವಪಕ್ಷಿ ಎದುರಿನ ಇರುವವನು ಒಬ್ಬ ಪ್ರಶ್ನೆ ಮಾಡ್ತಾನೆ. ಅಂದರೆ ಆಚಾರ್ಯರು ತಾವು ಸಂತಾನ ಮಾಡ್ತಾ ಮಾಡ್ತಾ ಬೇರೆ ಬೇರೆ ಕಡೆ ಹೋಗ್ತಾರೆ. ಹೋದಲ್ಲಿ ಸುಮಾರು ಮಧ್ವಿದನೇ ಅಲ್ಲಲ್ಲಿ, ಅಂದರೆ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ, ಅಲ್ಲಿ ವಾದ, ಅಂದರೆ ಬೇರೆ ಬೇರೆ ಮತದವರು ಬರ್ತಾರೆ, ಅವ್ರ ಜೊತೆಗೆ ವಾದವಾಗ್ತದೆ. ಕೊನೆಗೆ ವಿಜಯಶಾಲಿ ಆಗೋದು ಸ್ವತಃ ಆಚಾರ್ಯ ಮಧ್ವರೇ. ಹೀಗೆ ಒಂದು ಕಡೆ ಹೋದ ಸಮಯದಲ್ಲಿ ಅಲ್ಲಿ ವಾದ ಆಗ್ತಾ ಉಂಟು. ಅದರ ಪ್ರಾರಂಭದಲ್ಲಿ ಆಚಾರ್ಯರು ಭಗವಂತ ಬಗ್ಗೆ ಹೇಳ್ಕೊಂಡು ಹೋಗ್ತಾರೆ. ಭಗವಂತ ಗುಣಪರಿಪೂರ್ಣ, ಅವನು ಸರ್ವೋತ್ತಮನಾಗಿದ್ದಾನೆ, ಹೀಗೆ ಬೇರೆ ಬೇರೆ ಭಗವಂತನ ವೈಶಿಷ್ಟ್ಯವನ್ನು ಹೇಳ್ಕೊಂಡು ಹೋಗ್ತಾರೆ. ಇಷ್ಟು ಆದಮೇಲೆ ಇದ್ದವರು ಪ್ರಶ್ನೆ ಮಾಡ್ತಾರೆ, ನೋಡಿ ಆಚಾರ್ಯರೇ, ನೀವು ಹೇಳಿದ್ದು ಕೂಡುವುದಿಲ್ಲ. ಅಂದರೆ ನೀವು ಇಡೀ ಜಗತ್ತು ಸೃಷ್ಟಿಯಾದದ್ದು ಭಗವಂತನಿಂದಾಗಿ ಅಂತ ಹೇಳ್ತಿದ್ದೀರಿ, ಅದು ಹೇಳಲಿಕ್ಕೆ ಬರುವುದಿಲ್ಲ. ಯಾಕಂದರೆ ಇಡೀ ಜಗತ್ತು ಅದು ಪ್ರಕೃತಿಯಿಂದ ಆದದ್ದು. ನಾವು ಲೋಕದಲ್ಲಿ ನಾವು ಹಾಗೆ ಮಾಡೋದು, ಈ ಜಗತ್ತು ಹುಟ್ಟಿದ್ದು ಪ್ರಕೃತಿಯಿಂದಾಗಿ ನಾವು ಎಲ್ಲರೂ ಕೂಡ ಹೇಳುವಂಥದ್ದು. ಈಗ ಪ್ರಕೃತಿಯಲ್ಲೂ ಅವನು ಹಾಗೆ ಮಾಡ್ತಾನೆ. ಈ ಜಗತ್ತು ಹುಟ್ಟಿದ್ದು ಪ್ರಕೃತಿಯಿಂದಾಗಿ, ಪ್ರಕೃತಿಯೇ ಒಂದು ರೀತಿಯಲ್ಲಿ ಪರಿವರ್ತನೆ ಆಗಿ ಅದು ಜಗತ್ತು ಆದದ್ದು ಅಂತ ಹೇಳ್ತಾನೆ. ಹೇಗೆ ಅದಕ್ಕೆ ಉದಾಹರಣೆ ಹೇಳಬೇಕಾದ್ರೆ ಅದಕ್ಕೊಂದು ಉದಾಹರಣೆ ಕೊಡ್ತಾನೆ ಅವನು. ಈ ಹಾಲು ಮೊಸರು ಆದ ಹಾಗೆಯೇ, ಹೇಗೆ ಹಾಲು ಮೊಸರು ಆಗ್ತದೋ ಹಾಗೆಯೇ ಯಾವುದೇ ರೀತಿಯಾದಂತಹ ಬೇರೆಯವರ ಅಪೇಕ್ಷೆ ಇಲ್ಲದೆ ಈ ಪ್ರಕೃತಿಯಿಂದಾಗಿ ಜಗತ್ತು ಸೃಷ್ಟಿ ಆಯಿತು ಎಂಬಂತಹ ಒಂದು ಪ್ರಶ್ನೆಯನ್ನು ಮಾಡ್ತಾನೆ. ಅಂದರೆ ಆಚಾರ್ಯ ಹೇಳಿದ್ದು ಇಡೀ ಜಗತ್ತಿಗೆ ಸೃಷ್ಟಿಕರ್ತ ಭಗವಂತ ಎಂಬುದಾಗಿ, ಆದರೆ ಅಲ್ಲ, ಪ್ರಕೃತಿಯೇ ಇದಕ್ಕೆ ಮೂಲ ಕಾರಣ ಅಂತ ಹೇಳಿದಾಗ ಅದಕ್ಕೆ ಆಚಾರ್ಯ ಹೇಳುವಂತಹ ಮಾತು ತುಂಬ ಚೆನ್ನಾಗುಂಟು. ನೀನು ಉದಾಹರಣೆ ಕೊಟ್ಟಿದೆ. ಯಾವುದು ಹೇಳಬೇಕಾದರೆ, ಹಾಲಿನಿಂದಾಗಿ ಮೊಸರು ಹೇಗೆ ಉಂಟಾಯಿತೋ, ಪರಿವರ್ತನೆ ಆಯಿತೋ, ಹಾಗೆಯೇ ಪ್ರಕೃತಿಯಿಂದಾಗಿ ಯಾವುದೇ ರೀತಿಯಾದಂತಹ ಅಪೇಕ್ಷೆ ಇಲ್ಲದೆ ಜಗತ್ತಾಯಿತು ಅಂತ ಹೇಳ್ತಿದ್ದೆ ನೀನು. ಹಾಗೆ ಹೇಳಲಿಕ್ಕೆ ಬರುವುದಿಲ್ಲ. ನೋಡು, ಹಾಲಿನಿಂದ ಮೊಸರು ಉಂಟಾಗ್ತದೆ ಹೌದು, ಆದರೆ ಒಂದು ವಿಚಾರ ನೋಡಲ್ಲಿ, ಅದಕ್ಕೆ ಒಬ್ಬ ವ್ಯಕ್ತಿ ಹೆಪ್ಪು ಹಾಕಿದರೆ ಮಾತ್ರ ಅದು ಮೊಸರು ಆಗುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ಅದು ಮೊಸರಾಗಿ ಸಾಧ್ಯ ಇಲ್ಲ. ನಾವು ಹಾಲನ್ನು ಹಾಗೆ ಇಟ್ಟರೆ ಅದು ಮೊಸರು ಆಗೋದಿಲ್ಲ. ಹಾಲು ಹಾಳಾಗ್ತಾರೆ ಹೊರತು ಮೊಸರು ಆಗೋದಿಲ್ಲ. ಅದರಿಂದಾಗಿ ಅದಕ್ಕೆ ಹೆಪ್ಪು ಹಾಕೋಕ್ಕೆ ಯಾರೋ ಒಬ್ಬರು ಬೇಕೇ ಬೇಕು. ಅದು ಹಾಕಿದ ನಂತರದಲ್ಲಿ ಅಂದರೆ ಒಬ್ಬ ವ್ಯಕ್ತಿ ಬೇಕು, ಆ ಹೆಪ್ಪು ಬೇಕು. ಅದರಿಂದಾಗಿ ಎರಡು ಅಲ್ಲಿ ಬೇಕೇ ಬೇಕು. ಈಗ ಪ್ರಕೃತಿಯಲ್ಲೂ ಕೂಡ ಪ್ರಕೃತಿಯಿಂದಾಗಿ ಜಗತ್ತು ಉಂಟಾಗ್ತಾರೆ ಸರಿ, ಪರಿವರ್ತನೆ ಆಗ್ತಾರೆ ಸರಿ,
ಹುಟ್ಟದೆ ಸರಿ, ಆದರೆ ಅದಕ್ಕೆ ಒಬ್ಬ ಕರ್ತ ಬೇಕೇ ಬೇಕು, ಅದು ಭಗವಂತನಾಗಿರ್ತಾನೆ. ಆ ಭಗವಂತ ಪ್ರಕೃತಿಯಿಂದಾಗಿ ಈ ಜಗತ್ತು ಹುಟ್ಟಲಿಕ್ಕೆ ಬೇಕಿರುವಂತಹ ಕೆಲವೊಂದನ್ನು ಅವನು ತಾನು ಕೊಡ್ತಾನೆ. ಅದರಿಂದಾಗಿ ಈ ಜಗತ್ತು ಉಂಟಾದ್ದು ಹೊರತು ತನ್ನಿಂದಾನಾಗಿ ಪ್ರಕೃತಿಯಿಂದಾಗಿ ನೇರವಾಗಿ ಜಗತ್ತು ಸೃಷ್ಟಿಯಾಗ್ತದೆ. ಆದರೆ ಯಾವುದರ ಅಪೇಕ್ಷೆ ಇಲ್ಲದೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಅದಕ್ಕೆ ಏನಾದರೂ ಒಂದು ಮುಖ್ಯವಾಗಿ ಒಬ್ಬ ವ್ಯಕ್ತಿ ಅಂದರೆ ಭಗವಂತ ಅಲ್ಲಿ ಕರ್ತ ಬೇಕೇ ಬೇಕೆಂಬ ಮಾತನ್ನು ಆಚಾರ್ಯ ಹೇಳ್ತಾರೆ. ಸುಲಭದಲ್ಲಿ ಅವನನ್ನು ಸೋಲಿಸಿಬಿಡ್ತಾರೆ. ಇನ್ನು ಅವ್ರು ಹೇಳಿದಂತಹ ಮಾತನ್ನು ನೋಡಬೇಕಾದರೆ ಭಗವಂತ ಗುಣಪರಿಪೂರ್ಣನಾಗಿದ್ದಾನೆ. ಅಂದರೆ ಸುಖವನ್ನು ಭಗವಂತ ಸುಖಿ ಅಂದರೆ ಯಾವತ್ತೂ ಕೂಡ ಭಗವಂತ ಆನಂದಾತ್ಮಕ ಆಗಿರುವನು ಅಂತ ಆಚಾರ್ಯರು ಹೇಳ್ತಾರೆ. ಇದರ ಮೇಲೆ ಇನ್ನೊಬ್ಬ ತಾನು ಪೂರ್ವಕ್ಷ ಮಾಡ್ತಾನೆ. ಏನೆಂದರೆ, ಆಚಾರ್ಯರೇ ನೀವು ಹೇಳಬೇಕಾದರೆ ಭಗವಂತನಲ್ಲಿ ಆನಂದ ಪೂರ್ಣವಾಗಿ ಉಂಟು, ಭಗವಂತ ಆನಂದ ಸ್ವರೂಪ ಅಂತ ನೀವು ಹೇಳಿದ್ದೀರಿ. ಅದು ಹೇಳಿಕೆ ಬರುವುದಿಲ್ಲ. ಲೋಕದಲ್ಲಿ ನಾವೆಲ್ಲರೂ ಇದ್ದೇವೆ, ನಮ್ಮಲ್ಲಿ ಸುಖ ಉಂಟು, ಆದರೆ ಜೊತೆಯಲ್ಲಿ ದುಃಖನೂ ಉಂಟು. ದುಃಖ ಎಲ್ಲಿ ಇರ್ತದೋ ಅಲ್ಲಿ ಸುಖ ನಾವು ನೋಡುತ್ತೇವೆ. ಸುಖ ಇದ್ದಲ್ಲಿ ದುಃಖ ಉಂಟು, ದುಃಖ ಇದ್ದಲ್ಲಿ ಸುಖ ಉಂಟೇ ಉಂಟು. ಹಾಗಾದರೆ ನೀವೀಗ ಒಂದು ವೇಳೆ ಭಗವಂತನಲ್ಲಿ ಆನಂದ ಸುಖ ಉಂಟು ಅಂತ ಹೇಳಿದರೆ ಅವನಿಗೆ ದುಃಖ ಬರಲಿ ಅಂತ ಆಪತ್ತಿ ಬರ್ತದೆ. ಅದರಿಂದಾಗಿ ನೀವು ಸುಖವನ್ನೂ ಒಪ್ಪಬಾರದು, ದುಃಖವನ್ನೂ ಒಪ್ಪಬಾರದು ಎಂಬಂತಹ ಒಂದು ಪ್ರಶ್ನೆಯನ್ನು ಇನ್ನೊಬ್ಬ ಮಾಡ್ತಾನೆ. ಅದಕ್ಕೆ ಉದಾಹರಣೆ ನೋಡಬೇಕಾದ್ರೆ ನಾವೇ ಜೀವರೇ ಅದಕ್ಕೆ ಉದಾಹರಣೆ. ಸುಖನೂ ಉಂಟು, ಅವರಿಗೆ ದುಃಖನೂ ಉಂಟು. ಒಂದು ವೇಳೆ ಒಂದನ್ನು ಒಪ್ಪಿದರೆ ಎರಡನ್ನೂ ಒಪ್ಪಬೇಕು, ಇಲ್ಲಾಂದರೆ ಎರಡೂ ಒಪ್ಪಬಾರದು. ಅದರಿಂದಾಗಿ ಪ್ರಕೃತಿಯಲ್ಲಿ ಭಗವಂತನಾಗಬೇಕಾದರೆ ದುಃಖವನ್ನು ನೀವು ಒಪ್ಪುವುದಿಲ್ಲ, ಅದರಿಂದಾಗಿ ಸುಖವನ್ನು ಒಪ್ಪುವುದು ಬೇಡ ಅಂತ ಅವನು ಪ್ರಶ್ನೆ ಮಾಡಿದಾಗ ಅದಕ್ಕೆ ಆಚಾರ್ಯ ಹೇಳುವಂತಹ ಮಾತು, ನೀನು ದೃಷ್ಟಾಂತ ಕೊಟ್ಟದ್ದು ನೋಡಬೇಕಾದ್ರೆ ಜೀವನನ್ನು ದೃಷ್ಟಾಂತ ಕೊಟ್ಟದ್ದು, ಅಂದರೆ ನಮ್ಮನ್ನು ದೃಷ್ಟಾಂತ ಕೊಟ್ಟದ್ದು. ನಮ್ಮಲ್ಲಿ ದುಃಖ ಉಂಟು, ಸುಖನೂ ಉಂಟು, ಭಗವಂತನಾಗಬೇಕಾದ್ರೆ ದುಃಖ ಇಲ್ಲ, ಅದರಿಂದಾಗಿ ಸುಖನೂ ಇಲ್ಲ ಅಂತ ನೀವು ಹೇಳ್ತಿದ್ದಿ. ನೋಡಿ, ಇದೇ ರೀತಿಯಾಗಿ ಇನ್ನೊಂದು ನನಗೆ ನಾನು ಹೇಳಿಕ್ಕೆ ಬರ್ತದೆ, ಇದೇ ರೀತಿಯಾಗಿ ಹೇಳಿಕ್ಕೆ ಬರ್ತದೆ. ಏನೆಂದರೆ, ದೃಷ್ಟಾಂತವಾದದ್ದು ಉದಾಹರಣೆ ಆದದ್ದು ಜೀವ. ಅವನಲ್ಲಿ ಭ್ರಮೆಯುಂಟು, ವಿಪರೀತ ಜ್ಞಾನ. ಅಂದರೆ ಈ ಹಗ್ಗ ನೋಡಿದಾಗ ಸರ್ಪ ಅಂತ ಒಮ್ಮೆ ನಾವು ಏನೋ ಗಡಿಬಿಲು ಹೋಗ್ತಾ ಇರ್ತೇವೆ, ಹಗ್ಗ ನೋಡಿದಾಗ ಸರ್ಪ ಅಂತ ನಮಗೆ ಒಂದು ಹಾವಿನ ಹಾಗೆ ನಮ್ಗೆ ಕಾಣ್ತದೆ, ನಮಗೆ ವಿಪರೀತ ಜ್ಞಾನದಲ್ಲಿ ಬಂದೇ ಬರ್ತದೆ. ಅಥವಾ ಶುಕ್ತಿ ಅಂತ ಹೇಳಿದರೆ ಚಿಪ್ಪ ನೋಡಿದಾಗ ಅದು ಬೆಳ್ಳಿ ಎಂಬಂತಹ ಜ್ಞಾನ ನಮಗೆ ಒಮ್ಮೆ ಬರ್ತದೆ, ಆದರೆ ಮತ್ತೆ ಗೊತ್ತಾಗ್ತದೆ ಇದು ಬೆಳ್ಳಿ ಅಲ್ಲ ಅಂತ ನಮಗೆ ಮುಂದೆ ಜ್ಞಾನ ಬರ್ತದೆ. ಹೌದು, ಆದರೆ ಭ್ರಮೆ ಜ್ಞಾನ ಎರಡು ಒಟ್ಟಿಗೆ ಇರುವಂಥದ್ದು. ಅಂದರೆ ಭ್ರಮೆ ಇದ್ದರೆ ಮಾತ್ರ ಜ್ಞಾನ ಬರಲಿಕ್ಕೆ ಸಾಧ್ಯ. ಭಗವಂತನಿಗೆ ನೀವು ಜ್ಞಾನ ಅಂತ ಅಂದರೆ ಪೂರ್ವಪಕ್ಷಕಾರ, ಅವನು ಕೂಡ ಭಗವಂತ ಸರ್ವಜ್ಞಾನ ಸ್ವೀಕಾರ ಮಾಡ್ತಾನೆ. ನೀನು ಜ್ಞಾನವನ್ನು ಒಪ್ಪಿದರೆ ಹೇಗೆ ನೀನು ಜೀವನದಲ್ಲಿ ದುಃಖ ಉಂಟು ಸುಖವನ್ನು ಒಪ್ಪಿದರೆ ದುಃಖನೂ ಒಪ್ಪಲೇಬೇಕು, ಜೀವನ ದೃಷ್ಟಾಂತ ಹಿಡ್ಕೊಂಡಿದ್ದಿ. ಹಾಗೆಯೇ ಅದೇ ಜೀವನಲ್ಲಿ ಭ್ರಮೆಯೂ ಉಂಟು ಜ್ಞಾನವೂ ಉಂಟು. ಭಗವಂತನಾಗಬೇಕಾದ್ರೆ ಒಂದನ್ನು ಮಾತ್ರ ಹೇಗೆ ಸ್ವೀಕಾರ ಮಾಡ್ತಿ? ಹಾಗಾದರೆ ಭ್ರಮೆ ಇಲ್ಲ ಅಂತ ನೀವು ಒಂದು ವೇಳೆ ಹೇಳಿದರೆ ಜ್ಞಾನವೂ ಇಲ್ಲ ಅಂತ ಹೇಳು. ಆದರೆ ಅವರು ಹಾಗೆ ಹೇಳಿಕ್ಕೆ ಬರೋದಿಲ್ಲ. ಯಾಕಂದರೆ ಭಗವಂತನಲ್ಲಿ ಭಗವಂತ ಸರ್ವಜ್ಞ ಅಂತ ಆ ಪೂರ್ವಪಕ್ಷಿಕ ತಾನು ಸ್ವೀಕಾರ ಮಾಡ್ತಾನೆ. ಒಂದು ವೇಳೆ ನೀನು ವಿಪರೀತ ಜ್ಞಾನವನ್ನು ಭಗವಂತನ ಇಲ್ಲ ಅಂತ ಹೇಳಿದರೆ ಜ್ಞಾನವನ್ನು ಇಲ್ಲ ಅಂತ ಹೇಳಬೇಕಾಗ್ತದೆ. ಹಾಗಾದರೆ ಅದು ಹೇಗೆ ಕೂಡುವುದಿಲ್ಲವೋ ಇಲ್ಲೂ ಕೂಡ ಸುಖ ಇಲ್ಲ ದುಃಖ ಇಲ್ಲ ಹೇಳಿದರೆ ಸುಖನೂ ಕೂಡುವುದಿಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಭಗವಂತ ತಾನು ಸುಖಮಯನಾಗಿದ್ದಾನೆ, ಅವನು ಗುಣಪರಿಪೂರ್ಣ ಎಂಬಂತಹ ಮಾತನ್ನು ಆಚಾರ್ಯ ಹೇಳ್ತಾರೆ. ಅಂದರೆ ವಾದ ಮಾಡುವ ಶೈಲಿ ತುಂಬ ಚೆನ್ನಾಗಿರುವಂಥದ್ದು. ಪ್ರಶ್ನೆ ಮಾಡಿದರೆ ಆ ಪ್ರಶ್ನೆಯಲ್ಲೇ ಅವನನ್ನು ಹಿಡಿದು ಬಿಡ್ತಾರೆ. ಇದು ಆಚಾರ್ಯರ ಒಂದು ಆ ಜ್ಞಾನದ ವೈಶಿಷ್ಟ್ಯ. ಅದನ್ನಾಗ ನಾವು ಆಚಾರ್ಯರಲ್ಲಿ ಒಳ್ಳೆಯ ಜ್ಞಾನವನ್ನು ಕೊಡಿ ನಾವು ಕೇಳಿಕೊಳ್ಳಬೇಕು. ನೋಡಿ, ಇನ್ನು ಆ ಅಬ್ರಹ್ಮ ಶಬ್ದ ಮೂಲಕವಾಗಿ ಜ್ಞಾನ ಉಂಟು ಎಂಬಂತಹ ಅರ್ಥ ಹೇಗೆ ಬಂತೋ ಇದೂ ಒಂದು ಅರ್ಥದಲ್ಲಿ ಮಾಡಬಹುದು. ಈ ಭ್ರಮ ಅಂತ ಹೇಳಿದಾಗ ಭ್ರಮಣ ಅಂತ ಅರ್ಥ ಮಾಡಿದಾಗ ಅಂದರೆ ಸುತ್ತುದು ಅಂತ ಅರ್ಥ. ನಾವು ಸುತ್ತುತ್ತೇವೆ, ಇಡೀ ಜಗತ್ತು ಸುತ್ತಾ ಬರ್ತೇವೆ. ಆದರೆ ಅದರ ಪ್ರಯೋಜನ ನಮಗೆ ಏನೂ ಇಲ್ಲ. ಆದರೆ ಆಚಾರ್ಯರು ಕೂಡ ಭ್ರಮಣ ಮಾಡುತ್ತಾರೆ. ಅಂದರೆ ಇಡೀ ಈ ಭೂಲೋಕವನ್ನು ಇಡೀ ದೇಶವನ್ನು ತಾವು ಸುತ್ತುತ್ತಾರೆ, ಬೇರೆ ಬೇರೆ ಕಡೆ ತೀರ್ಥಯಾತ್ರೆಯನ್ನು ಮಾಡಿದ್ದಾರೆ. ಇದನ್ನು ಇಲ್ಲಿ ಹೇಳ್ತಿದ್ದಾರೆ. ಅದು ಹೇಗೆ ನೋಡಬೇಕಾದರೆ ನಮಗೂ ಭಗವಂತನ ವೈಲಕ್ಷ್ಯ ನೋಡಬೇಕಾದ್ರೆ ಇಷ್ಟೇ ವ್ಯತ್ಯಾಸ. ನಾವು ತಿರುಗುವಂಥದ್ದು ಸಂತೋಷಕ್ಕೋಸ್ಕರ, ಕೇವಲ ಖುಷಿಗೋಸ್ಕರ, ಜಾಲಿ ಮಾಡಲಿಕ್ಕೆ ನಾವು ಇಡೀ ದೇಶ ಪಿಕ್ನಿಕ್ಗೆ ನಾವು ಹೋಗ್ತೇವೆ. ಆದರೆ ಆಚಾರ್ಯರು ಹಾಗೆ ಅಲ್ಲ. ಆ ಭಗವಂತನ ಉದ್ದೇಶ ಇಟ್ಟುಕೊಂಡು ಭಗವಂತನ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಧ್ಯಾನ ಮಾಡ್ತಾ ಭಗವಂತನ ಕಂಡುಕೊಳ್ತಾ ಆ ಕ್ಷೇತ್ರವನ್ನು ತಾವು ಸಂದರ್ಶಿಸುತ್ತಾರೆ. ಅಂದರೆ ಮುಖ್ಯವಾಗಿ ಆಚಾರ್ಯರು ತಾವು ತೀರ್ಥಯಾತ್ರೆಯನ್ನು ಮಾಡಿದರು ಎಂಬುದನ್ನು ಇಲ್ಲಿ ನಾವು ನೋಡಬಹುದು. ಹೀಗೆ ಅಬ್ರಹ್ಮ ಹೇಳುಮುಖವಾಗಿ ನಾವು ಆಚಾರ್ಯರು ಒಳ್ಳೆಯ ಜ್ಞಾನವುಳ್ಳವರು, ವಿಪರೀತ ಜ್ಞಾನವರಲ್ಲಿ ಇಲ್ಲ, ಹಾಗೆಯೇ ಅಜ್ಞಾನವೂ ಇಲ್ಲ. ಅಂದಾಗೆ ಅಂಥವರಿಂದ ನಮಗೆ ಒಳ್ಳೆಯ ಜ್ಞಾನವಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಹಾಗೆಯೇ ನಾವು ಮಾಡುವಂತಹ ಯಾತ್ರೆ ಹೇಳಬೇಕಾದರೆ ಕೇವಲ ತೀರ್ಥಕ್ಷೇತ್ರ ಯಾತ್ರೆ ಮಾತ್ರ ಅಲ್ಲ, ನಮ್ಮ ಜೀವನ ಯಾತ್ರೆಯೂ ಕೂಡ ಹಾಗೆಯೇ. ಅದು ಕೂಡ ಚೆನ್ನಾಗಿ ಆಗಬೇಕು ಹೇಳಿದರೆ ಆಚಾರ್ಯರ ಅನುಗ್ರಹ ಬೇಕು, ನಾವಲ್ಲಿ ಚಿಂತನೆ ಮಾಡಬೇಕು. ಇನ್ನು ಮುಂದೆ ವ್ಯಾಸರಾದರು ಅಲ್ಲಿ ಮುಂದೆ ಶ್ಲೋಕನ ಮುಂದೆ ಹೇಳ್ತಾರೆ. ಭಂಗರಹಿತಂ ಎಂಬುದಾಗಿ ಮುಂದಿನ ಆ ವಿಶೇಷವನ್ನು ಕೊಡ್ತಾರೆ. ಅಂದರೆ
ಇಲ್ಲಿ ಈ ಶ್ಲೋಕದಲ್ಲಿ ನದಿಗೂ ತೀರ್ಥಗಳಿಗೆ, ಗಂಗಾದಿ ತೀರ್ಥಗಳಿಗೂ ಹಾಗೆಯೇ ಆಚಾರ್ಯರಿಗೂ ಸಾಮ್ಯವನ್ನು ಸಾದೃಶ್ಯವನ್ನು ಹೇಳಲಿಕ್ಕೆ ಬರುವುದಿಲ್ಲ ಅಂತೇಳಿ ಹೇಳ್ತಿರುವಂಥದ್ದು. ಪ್ರಾರಂಭದ್ದು ನದಿಯಲ್ಲಿ ಸುಳಿ ಉಂಟು, ಅಂತಹ ಸುಳಿ ಇವರಲ್ಲಿ ಇಲ್ಲ ಅಂತ ಹೇಳಬೇಕಾದ್ರೆ ಆ ಬ್ರಹ್ಮ ಶಬ್ದಕ್ಕೆ ಸಂಸಲಿ ಇನ್ನೊಂದು ಅರ್ಥ ಹೇಳಬೇಕಾದ್ರೆ ವಿಪರೀತ ಜ್ಞಾನ ಅದು ಇಲ್ಲ ಅಂತ ಅರ್ಥ. ಇನ್ನು ಭಂಗರೀತ ಅಂತ ಅಲ್ಲಿ ಹೇಳ್ತಿದ್ದಾರೆ. ಭಂಗ ಅಂತ ಹೇಳಬೇಕಾದರೆ ನದಿಗಳಲ್ಲಿ ಭಂಗ ಉಂಟು. ಏನು ಮಾಡಬೇಕಾದರೆ ಒಂದು ಈ ಬೇಸಿಗೆಗಾಲ ಆಗಬೇಕಾದ್ರೆ ನದಿ ಬತ್ತಿ ಹೋಗ್ತದೆ, ಅಲ್ಲಿ ಪ್ರವಾಹ ಅಲ್ಲಿ ಇರುವುದಿಲ್ಲ, ಅಂದರೆ ಆ ಪ್ರವಾಹಕ್ಕೆ ತಡೆ ಬಂತು. ಅಥವಾ ಆ ನದಿಗಳಿಗೆ ಅಣೆಕಟ್ಟು ಉಂಟು, ಅಣೆಕಟ್ಟನ್ನು ನಾವು ಕಟ್ಟುತ್ತೇವೆ, ಅಂದರೆ ನದಿಗಳ ಪ್ರವಾಹಕ್ಕೆ ಒಂದು ಬಂಧ ಉಂಟು, ಭಂಗ ಉಂಟು. ಯಾರು ನೋಡಬೇಕಾದ್ರೆ ಅಣೆಕಟ್ಟು ಭಂಗ ಉಂಟು. ಅಥವಾ ಆ ನದಿಗಳಲ್ಲಿ ಅಲೆಗಳನ್ನು ಕಾಣಬಹುದು. ಹೀಗೆ 3 ರೀತಿಯಾದಂತಹ ಆ ಭಂಗ ಆ ನದಿಗಳನ್ನು ಕಾಣ್ತೇವೆ. ಆದರೆ ಆಚರಣೆಯಾಗಬೇಕಾದರೆ ಅಂತಹ ಭಂಗ ಇಲ್ಲ. ಏನು ಭಂಗ ಏನು ನೋಡಬೇಕಾದರೆ ಯಾರಿಂದಲೂ ಕೂಡ ಅವರಿಗೆ ತಡೆ ಎಂಬುದು ಇಲ್ಲ, ಅಂದರೆ ಎಲ್ಲೂ ಕೂಡ ಅವರಿಗೆ ಪರಾಧ ಎಂಬುದು ಇಲ್ಲ. ಕೇವಲ ಯಾವತ್ತೂ ಕೂಡ ಆಚಾರ್ಯರು ಎಲ್ಲ ವಿಷಯದಲ್ಲೂ ಕೂಡ ಜಯವನ್ನು ತಾವು ಗಳಿಸುವವರು. ಅದು ಹೇಗೆ ನಾವು ಮುಂದೆ ನೋಡೋಣ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು.